ಅಂಗವಾಗಿ ಭಕ್ತಿ ಭಾವದ ಪಾದಪೂಜೆ ಕಾರ್ಯಕ್ರಮ. ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಹೊರವಲಯದ ವಿದ್ಯಾಚೇತನ ಎಜುಕೇಷನ್ ಸೊಸೈಟಿಯ ಜ್ಞಾನಜ್ಯೋತಿ ವಿದ್ಯಾಲಯ ಕಲಘಟಗಿಯಲ್ಲಿ ಗುರು ಪೂರ್ಣಿಮೆಯ ಅಂಗವಾಗಿ ಪಾದಪೂಜೆ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಹಾದೇವಿ ತಾನಯ್ಯ ಹಿರೇಮಠ ಅವರು ಭಾಗವಹಿಸಿ ಗುರುಗಳ ಮಹತ್ವ, ಶಿಕ್ಷಣದ ಮೌಲ್ಯ ಹಾಗೂ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರ ಪಾತ್ರದ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಗುರುಗಳನ್ನ ಗೌರವಿಸುವ ಸಂಸ್ಕಾರವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಗಂಗಾ ತೋಗಿ ಅವರು ವಹಿಸಿ ಗುರು ಶಿಷ್ಯರ ಪರಂಪರೆಯ ಮಹತ್ವವನ್ನ ತಿಳಿಸಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಸದಾ ಗೌರವ, ಕೃತಜ್ಞತೆ ಮತ್ತು ಆದರವನ್ನ ತೋರಿಸಬೇಕು ಎಂದು ಸಂದೇಶ ನೀಡಿದರು. ಶಿಕ್ಷಕರಾದ ನಿತ್ಯಾನಂದ ದೇಶ್ ಭಂಡಾರಿ ಮಾತನಾಡಿ, ಹಿಂದಿನ ಗುರುಕುಲ ಸಂಪ್ರದಾಯದಲ್ಲಿ ಗುರುವಿಗೆ ಶ್ರೇಷ್ಠ ಸ್ಥಾನಮಾನ ಇದ್ದು ಪ್ರಸ್ತುತ ಗುರುವಿನ ಮಾರ್ಗದಲ್ಲಿ ಅರಿತು ನಡೆದು ವಿದ್ಯಾರ್ಥಿ ಜೀವನ ಸಾರ್ಥಕಪಡಿಸಿಕೊಳ್ಳಿ ಎಂದರು. ಶಾಲಾ ಶಿಕ್ಷಕರಾದ ಕುಮಾರಿ ಸಾವಿತ್ರಿ, ಮೇಘನಾ ಟಿ, ಸ್ನೇಹಗೌಡ, ವಿನುತಾ, ಚೇತನ, ಸೈನಜ್, ಐಶ್ವರ್ಯ ಕೊಲಗೇರಿ ಉಪಸ್ಥಿತರಿದ್ದರು. ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರು ಪೂರ್ಣಿಮೆಯ ಯಶಸ್ಸಿಗೆ ಸಾಕ್ಷಿಯಾದರು. ವಿದ್ಯಾಲಯದ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಕಾರ್ಯಕ್ರಮಕ್ಕೆ ಮೆರುಗು ಹೆಚ್ಚಿಸಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಿರಿಯರಾದ ಶ್ರೀಮತಿ ಮಹಾದೇವಿ ತಾನಯ್ಯ ಹಿರೇಮಠ ಅವರಿಗೆ ಪಾದ ಪೂಜೆ ಸಲ್ಲಿಸಿದರು. ಸೃಷ್ಟಿಸಬಲ್ಲರು ಎಂಬುದು ಇತಿಹಾಸವೇ ಸಾಕ್ಷಿಯಾಗಿದೆ. ಗುರು ಎಂದರೆ ಕೇವಲ ತರಗತಿಯಲ್ಲಿ ಪಾಠ ಮಾಡುವ ಶಿಕ್ಷಕರು ಮಾತ್ರ ಅಲ್ಲ, ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ತಪ್ಪುಗಳನ್ನು ತಿದ್ದಿ ಸರಿ ದಾರಿಗೆ ತರುವ ಪ್ರತಿಯೊಬ್ಬ ಮಾರ್ಗದರ್ಶಕರು ಕೂಡ ನಮಗೆ ಗುರುವಾಗಿರ್ತಾರೆ. ದಾಸಶ್ರೇಷ್ಠ ಪುರಂದರ ದಾಸರು ಹೇಳಿದಂತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕು. On this auspicious day, let us thank all the teachers and your parents and mentors for their love, patience and valuable guidance. We should always respect them and listen their advice and make them proud through our hard work and good behavior. A good teacher can inspire hope, dignity, image. ಹಾಕಿದ್ದಾರೆ ನೋಡ್ರಿ. ವ್ಯಾಸ ಮಹರ್ಷಿಗಳು ಯಾರಪ್ಪ? ಯಾರವರು? ಅವರು ಇಡೀ ಮಹಾಭಾರತ ಬರೆದವರು, ವೇದಗಳನ್ನು ಬರೆದವರು ನೋಡಿ. 4 schools and you are getting education here, isn't it? So education, knowledge is important. So next I all happy Guru Purnima. Guru Purnima ಅಂದ್ರೆ ಗುರು ಅಂದ್ರೆ ಯಾರು? ಟೀಚರ್ಸ್ ಅಲ್ಲ. ಒಂದು ಕನ್ನಡದಲ್ಲಿ ಗಾದೆ ಇದೆ, ಮುಂದೆ ಗುರು ಇರಬೇಕು, ಹಿಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕಂತೆ. ಗುರಿ ಅಂದರೆ ನಮ್ಮ ಡ್ರೀಮ್, ನಮ್ಗೆ